ಓಂ ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಣಂ ಶಿವಮೇಕಬ್ರಹ್ಮಂದೇಶಿಕಾರಾಯ ನಮೋ ನಮಃ. ಕರ್ನಾಟಕ ಟಿವಿಯ ಸಮಸ್ತ ಕನ್ನಡ ಜನತೆಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ನಮಸ್ಕಾರಗಳು. ಈ ದಿನ ನಾವು ಜನವರಿ 1 ಅಂತಕ್ಕಂಥದ್ದೇನಿದೆ, ಹೊಸ ವರ್ಷದ ವರ್ಷ ಭವಿಷ್ಯ ಹೇಗಿರುತ್ತೆ, ಯಾವ್ಯಾವ ರಾಶಿಗಳಿಗೇನಿದೆ, ದೇಶಕ್ಕೇನಿದೆ, ಅದೇ ರೀತಿಯಾಗಿ ಈ ವರ್ಷ ಭವಿಷ್ಯ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಕುತೂಹಲ ಇರುತ್ತೆ. ಆದ್ದರಿಂದ ಈ ವರ್ಷ ಜನವರಿ 1ನೇ ತಾರೀಕು ನಮಗೆ ಹೊಸ ವರ್ಷ ಅಲ್ಲ, ನಮಗೆ ಚಾಂದ್ರಮಾನ ಯುಗಾದಿಯೇ ಹೊಸ ವರ್ಷ ಅಂತ ಕರೀತಾರೆ. ಆದರೂ ಕೂಡ ಕುತೂಹಲ ಇರುತ್ತೆ ವರ್ಷ ಭವಿಷ್ಯ ಹೇಗಿದೆ ಅಂತೇಳಿ. ಹಾಗಾಗಿ ಈ ವರ್ಷದ ಭವಿಷ್ಯನ ತಿಳ್ಕೊಳ್ಳೋಣ. ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದರೆ ವೀಕ್ಷಕರೇ, ಮೊಟ್ಟ ಮೊದಲನೇದಾಗಿ ನಮ್ಮ ಕರ್ನಾಟಕ ಟಿವಿಯ ಸಮಸ್ತ ವೀಕ್ಷಕರು ಕೂಡ ಹೃತ್ಪೂರ್ವಕವಾದಂಥ ಹೊಸ ವರ್ಷ ಶುಭಾಶಯಗಳು. ಹಾಗೆಯೇ ನೋಡಿ, ನಮಗೆ ಜನವರಿ 1ನೇ ತಾರೀಕು ಅಂತಕ್ಕಂಥದ್ದು ಏನಿದೆ, ಆ ಜನವರಿ 1ನೇ ತಾರೀಕು ವಿಶೇಷವಾಗಿರ್ತಕ್ಕಂಥದ್ದು ನೋಡಿ, ನಮಗೆ ಇಂಗ್ಲೀಷ್ ಕ್ಯಾಲೆಂಡರ್ ಅಂತ ಕರಿತೀವಿ. ಇಂಗ್ಲೀಷ್ ಕ್ಯಾಲೆಂಡರ್ ಅಂತಂದರೆ ನಾವು ಜನವರಿ 1ನೇ ತಾರೀಕಿಂದ ಎಷ್ಟೋ ಜನ ಏನೇನೋ ಪ್ಲ್ಯಾನ್ ಹಾಕ್ಕೊಳ್ತಕ್ಕಂಥದ್ದು, ಹೊಸ ಡೈರಿಯನ್ನು ಮೈಂಟೈನ್ ಮಾಡ್ತಕ್ಕಂಥದ್ದು, ನಾನು ಹೀಗಿರಬೇಕು, ಹಾಗೆ ನಡ್ಕೋಬೇಕು, ನನ್ನ ಹ್ಯಾಬಿಟ್ಸ್ ಆಗಲಿ, ನನ್ನ ಅಭ್ಯಾಸಗಳಾಗಲಿ ಎಲ್ಲವೂ ಕೂಡ ಬದಲಾವಣೆ ಮಾಡಿಕೊಂಡು ಪ್ರತಿದಿನ ದಿನಚರಿಯನ್ನು ಬರೀತಕ್ಕಂಥದ್ದನ್ನು ಜನವರಿ 1ರಿಂದ ಆರಂಭ ಮಾಡ್ತೀವಿ. ಹಾಗಾಗಿ ವೀಕ್ಷಕರೇ, ನಾನು ತೊಗೊತಕ್ಕಂಥದ್ದು ಏನಂತಂತಂದರೆ ನೋಡಿ, 1ನೇ ತಾರೀಕು ನಾವು ತೆಗೆದುಕೊಂಡಾಗ ಗ್ರಹಗತಿಗಳು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಗ್ರಹಗತಿಗಳಂದರೆ ನೋಡಿ, ಲಗ್ನ ಆವತ್ತು ಪ್ರಾತಃ ಕಾಲಕ್ಕೆ ಕನ್ಯಾ ಲಗ್ನ ಇರ್ತಕ್ಕಂಥದ್ದು, ಲಗ್ನದಲ್ಲಿ ಕೇತು, ನಂತರ ಚತುರ್ಥಾಂದ 4ರಲ್ಲಿ ರವಿ ಬುಧ, ನಂತರ ಷಷ್ಠ ಸ್ಥಾನದಲ್ಲಿ 6ನೇ ಮನೆಯಲ್ಲಿ ಶುಕ್ರ ಶನಿ, ನಂತರ ಸಪ್ತಮದಲ್ಲಿ ರಾಹು ಅಂದರೆ ಮೀನ ರಾಶಿಯಲ್ಲಿ ರಾಹು ಇರ್ತಾನೆ, ವೃಷಭ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು. ಅದೇ ರೀತಿ ಕರ್ಕಾಟಕ ರಾಶಿಯಲ್ಲಿ ನೀಚ ಕುಜ ವಕ್ರಿ ಕುಜನಾಗಿರ್ತಕ್ಕಂಥ ಕುಜನ ಇರ್ತಕ್ಕಂಥದ್ದು. ಇದು ನಾವು ಜನವರಿ 1ನೇ ತಾರೀಕು ಇದನ್ನು ನಾವೇನು ಹೇಳ್ತೀವಿ ಅಂತಂದರೆ, ಆವತ್ತು ಸೂರ್ಯೋದಯ ಕಾಲಕ್ಕೆ ಯಾವ ಲಗ್ನ ಇರುತ್ತೋ ಆ ಗ್ರಹ ಸ್ಥಿತಿಗಳನ್ನು ನಾವು ಹಾಕ್ಕೊತೀವಿ. ಅದು ದೇಶಕ್ಕಾಗ್ಬೋದು, ರಾಜ್ಯಕ್ಕಾಗ್ಬೋದು, ಇಡೀ ಪ್ರಪಂಚಕ್ಕಾಗ್ಬೋದು. ಇದಿಷ್ಟು ಕೂಡ ಈ ಕುಂಡಲಿ ಆಧಾರದ ಮೇಲೆ ನಮಗೆ ನಡೀತಕ್ಕಂಥದ್ದು. ಹಾಗಾಗಿ ಈ ಗ್ರಹಗತಿಗಳನ್ನು ತಿಳ್ಕೊಂಡು ನಾವು ಮುಂದಕ್ಕೆ ಹೋಗ್ತಕ್ಕಂಥದ್ದು ಒಳ್ಳೆಯದು. ಅದೇ ರೀತಿಯಾಗಿ ನೋಡಿ, ನಾವು ಯಾವಾಗಲೂ ಕೂಡ ವರ್ಷ ಭವಿಷ್ಯವನ್ನು ಮಾಡಬೇಕಾದ್ರೆ 2 ವಿಷಯನ ನಾವು ಗಮನದಲ್ಲಿ ಇಟ್ಕೊಂಡು ನಾವು ವರ್ಷ ಭವಿಷ್ಯವನ್ನು ಮಾಡ್ತೀವಿ. ಅದು ಮೊದಲನೇದು ಬಂದು ಸಾಧಾರಣವಾಗಿ ಶನಿ ಗೋಚಾರ, ನಂತರ ಗುರುವಿನ ಗೋಚಾರ ಫಲದ ಆಧಾರದ ಮೇಲೆ ಜ್ಯೋತಿಷ್ಶಾಸ್ತ್ರದಲ್ಲಿ ವರಾಹಮಿಹಿರಾಚಾರ್ಯರು, ಭಾಸ್ಕರಾಚಾರ್ಯರು, ನಮ್ಮ ಋಷಿಮುನಿಗಳು ಎಲ್ಲರೂ ಏನು ತಿಳಿಸಿದ್ದಾರೆ ಅಂತಂದರೆ, ಸಾಧಾರಣವಾಗಿ ಗುರು ಅಂತಕ್ಕಂಥವನು ನೋಡಿ ಒಂದು ಜಾಗದಲ್ಲಿ 1.5 ವರ್ಷ ಫಲಾಚಾರ ಗೋಚಾರ ಇರ್ತಕ್ಕಂಥದ್ದು. ಶನಿದೇವರು ಬಂದು 2 ವರ್ಷಗಳ ಕಾಲವಾಗಿ 2 ವರ್ಷ 3 ತಿಂಗಳು, 2 ವರ್ಷ 5 ತಿಂಗಳು ಇರ್ತಾರೆ. ಹಾಗಾಗಿ ಈ ವರ್ಷ ಭವಿಷ್ಯವನ್ನು ಮಾಡಬೇಕಾದ್ರೆ ನಾವು ಗುರು ಮತ್ತು ಶನಿ ಗೋಚಾರ ಫಲವನ್ನು ನೋಡಬೇಕಾಗುತ್ತೆ. ಹಾಗಾಗಿ ನೋಡಿ, ಮಾರ್ಚ್ 18ನೇ ತಾರೀಕು ನಮಗೆ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಪ್ರವೇಶ ಆಗ್ತಕ್ಕಂಥದ್ದು. ಅದೇ ರೀತಿ ಈ ಯುಗಾದಿ ಏನಿದೆ, ನಮ್ಮ ಕ್ರೋಧಿನಾಮ ಸಂವತ್ಸರ ಮುಗಿದು ವಿಶ್ವಾವಸುನಾಮ ಸಂವತ್ಸರ ಅಂತ ಹೊಸ ಸಂವತ್ಸರ ಆರಂಭ ಆಗುತ್ತೆ. ಅದರಲ್ಲಿ 2025 ಮೇ ತಿಂಗಳು 28ನೇ ತಾರೀಕು ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಆಗ್ತಾರೆ. ಹಾಗಾಗಿ ಅದೇ ರೀತಿಯಾಗಿ ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಕೇತು ಮತ್ತು ಮೀನರಾಶಿಗಿಂತ ರಾಹು, 2 ರಾಹು ಕೇತುಗಳೇನಿದೆ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತಾರೆ. ಅಂದರೆ ಈ ಗ್ರಹಗಳು ಛಾಯಾ ಅಂತ ಕರೀತಾರೆ. ಅಂದರೆ ನಮ್ಗೆ ಆಂಟಿ ಕ್ಲಾಕ್ ವೈಸ್ ಅಂತಂದರೆ ಹಿಂಬದಿಗೆ ಬರ್ತಕ್ಕಂಥದ್ದು ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಅದು ಜೂನ್ ತಿಂಗಳಲ್ಲಿ ರಾಹು ಕೇತುಗಳೆರಡು ಬದಲಾವಣೆ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಇದಿಷ್ಟು ಏನಂತಂದರೆ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು ಗ್ರಹಗಳ ಗೋಚಾರ ಫಲ. ಅಂದರೆ ಈ ದಿನದಲ್ಲಿ ನಾವು ಶನಿ ಅಥವಾ ರಾಹು ಕೇತುಗಳು ಬದಲಾವಣೆ, ಗುರುವಿನ ಬದಲಾವಣೆ ಉಂಟಾಗ್ತಕ್ಕಂಥದ್ದು ಆಗುತ್ತೆ. ಇನ್ನು ಮುಂದೆ ನಾವು ಮೊಟ್ಟ ಮೊದಲನೇದಾಗಿ ತಿಳ್ಕೊಳ್ತಕ್ಕಂಥದ್ದು ಏನಂತಂದರೆ, ಈ ವರ್ಷದ ಮಾರ್ಚಿ ತಿಂಗಳು 30ನೇ ತಾರೀಕು ಅಂದರೆ ಯುಗಾದಿಯ ದಿನ ನಮಗೇನಾಗುತ್ತೆ, ಷಟ್ಕೂಟ ಗ್ರಹಗಳು ಅಂತ ಕರೀತಾರೆ. 6 ಗ್ರಹಗಳು ಮೀನರಾಶಿಯಲ್ಲಿ ನಮಗೆ ಉಂಟಾಗ್ತಾ ಇದೆ. ಅವು ಯಾವಪ್ಪ ಅಂತಂದರೆ ರವಿ, ಚಂದ್ರ, ಬುಧ ಮತ್ತು ಶುಕ್ರ, ರಾಹು, ಶನಿಗಳು 6 ಗ್ರಹಗಳು ನಮಗೆ ಮೀನರಾಶಿಯಲ್ಲಿ ಸ್ಥಿತವಾಗ್ತಾ ಇದೆ. ಅದಕ್ಕೇನಪ್ಪ ಅಂತಾರೆ ಅಂತಂದರೆ, ಸಾಧಾರಣವಾಗಿ 2015-16ರಲ್ಲಿ ನಾನೊಂದು ಇದೇ ರೀತಿ ಅಂತ ಒಂದು ಸಂಚಿಕೆಯನ್ನು ಮಾಡಿದೆ. ನೋಡಿ, ನಮ್ಮ ಬೃಹತ್ ಜಾತಕದಲ್ಲಾಗಲಿ ಪ್ರಶ್ನ ಕುಂಡಲಿಯಲ್ಲಾಗಲಿ ಋಷಿಮುನಿಗಳು ಏನು ಹೇಳಿದ್ರು ಅಂದರೆ, ಗುರು ಶುಕ್ರರು ಸಮಸಪ್ತಮಕ್ಕೆ ಬಂದಾಗ ನೋಡಿ, ಮಿಥುನ ರಾಶಿಯಲ್ಲಿ ಗುರು ಬಂದು
ಧನುಸು ರಾಶಿಯಲ್ಲಿ ಶುಕ್ರ ಬಂದಾಗ ಇಡೀ ಪ್ರಪಂಚದ ಏನಿದೆ 700 ಕೋಟಿ ಜನ ಇದ್ದಾರೆ, ಕಾಲು ಭಾಗದಷ್ಟು ಪ್ರಕೃತಿ ವಿಕೋಪಕ್ಕೆ ಒಳಗಾಗತ್ತೆ ಅಂತ ಬಂತು. ನಮ್ಮ ಕಾಲಜ್ಞಾನದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳಾಗಲಿ ಋಷಿಮುನಿಗಳಾಗಿ ಏನು ತಿಳಿಸಿದ್ದಾರೆ ಅಂತಂದರೆ, ನೋಡಿ ಕೊರೋನಾ ಅನ್ನೋ ವೈರಸ್ ಬಂದು ಏನಾಯ್ತು ಅಂತಂದರೆ ಪ್ರಪಂಚದಲ್ಲಿ ಪ್ರಕೃತಿ ವಿಕೋಪಕ್ಕಿಂತ ದೊಡ್ಡ ಅನಾಹುತ ನಡೀತು. ಅಂದರೆ ಈ ಕೊರೋನಾದಿಂದ ಏನಾಯ್ತು ಅಂತಂದರೆ ಸುಮಾರಷ್ಟು ಭಾಗ ಜನತೆ ಮರಣ ಹೊಂದಿದ್ರು. ಅದೇ ರೀತಿಯೇ ವೀಕ್ಷಕರೇ, ನಮಗೇನಾಗುತ್ತೆ ಅಂತಂದರೆ ಗುರು ಮತ್ತೆ 8 ವರ್ಷ ಆದಮೇಲೆ ಮತ್ತೆ ಮಿಥುನ ರಾಶಿಗೆ ಬಂದು ನಂತರ ಶುಕ್ರ ಧನುಸು ರಾಶಿಗೆ ಬಂದಾಗ ಮಾರಣಾಂತಿಕವಂಥ ರೋಗ ಉತ್ಪತ್ತಿ ಆಗ್ತಕ್ಕಂಥ ಇರುತ್ತೆ 8 ವರ್ಷದ ನಂತರ ಅಂತ ಹೇಳುತ್ತೆ. ಹಾಗಾಗಿ ಈಗ ರಾಹು ಕೇತುಗಳಿಗೆ ಸಮಸಪ್ತಮದಲ್ಲಿ ಬಂದಾಗ ಎಷ್ಟು 6 ಗ್ರಹಗಳು ಮೀನ ರಾಶಿಗೆ ಬಂದಾಗ ಜನ್ಮದಲ್ಲಿ ಕೇತು ಇದ್ದು, ಇಲ್ಲಿ ಕನ್ಯಾ ರಾಶಿಯಲ್ಲಿ ಕೇತು ಇದ್ದು, ಸಪ್ತಮದಲ್ಲಿ ಮೀನರಾಶಿಯಲ್ಲಿ 6 ಗ್ರಹಕೂಟಗಳು ಕೇತುವಿನ ದೃಷ್ಟಿಗೆ ಒಳಪಡುತ್ತೆ. ನಮಗೆ 30ನೇ ತಾರೀಕು ಮಾರ್ಚಿಯಲ್ಲಿ ಹಬ್ಬದ ದಿನವೇ ಏರ್ಪಡುತ್ತೆ. ಆ ಏರ್ಪಟ್ಟಾಗ ಏನಾಗುತ್ತೆ ಅಂದರೆ ಆ ಗ್ರಹಗಳು ಯಾವುದು ದೃಷ್ಟಿ ಬೀರುತ್ತೋ ಅಂದರೆ ಈ ಮೊದಲನೇದಾಗಿ ಆರೋಗ್ಯ ತೊಂದರೆ ಈ ವರ್ಷದಲ್ಲಿ 2020ರಲ್ಲಿ ಆರೋಗ್ಯಕ್ಕೆ ತೊಂದರೆಗಳು ಜಾಸ್ತಿ ಆಗುತ್ತೆ. ಅದು ಮೊದಲನೇದು ಬಂದು ಕ್ಯಾನ್ಸರ್ ಅಂತಕ್ಕಂಥದ್ದು ತುಂಬ ಉಂಟಾಗುತ್ತೆ, ಕ್ಯಾನ್ಸರು. ಎರಡನೇದು ಬಂದು ಮಾನಸಿಕ ಅಸ್ವಸ್ಥತೆ. ಅಂದರೆ ಇವಾಗ ನೋಡ್ತಾ ಇದ್ದೀವಿ ಸುಮಾರಷ್ಟು ಮಕ್ಕಳು ದೊಡ್ಡವರು ಡಿಪ್ರೆಷನ್ಗೆ ಜಾಸ್ತಿ ಹೋಗ್ತಾ ಇದ್ದಾರೆ. ಆ ಡಿಪ್ರೆಷನ್ ಅಂತಕ್ಕಂಥದ್ದು ಮಾನಸಿಕ ಒತ್ತಡಗಳಿಂದ ಡಿಪ್ರೆಷನ್ಗಳು ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಈ ವರ್ಷ. ನಂತರ ನೋಡಿ ರವಿ ಅಂತಕ್ಕಂಥವನು ನಾವಿವಾಗ ಏನು ಹಾಕ್ಕೊಂಡಿದ್ದೀವಿ ಕುಂಡ್ಲಿ, ನಾವು ರವಿ ಅಂತಕ್ಕಂಥವನು 4ಥ ಸ್ಥಾನದಲ್ಲಿ ಇರ್ತಾರೆ. ನೋಡಿ ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು ಏನಾಗುತ್ತೆ ಅಂದರೆ ವಿಶೇಷವಾಗಿರ್ತಕ್ಕಂಥ ಕಾನೂನುಗಳು ಜಾಸ್ತಿ ಆಗ್ತಕ್ಕಂಥ ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟಿಗೆ ಕಾನೂನುಗಳು ಜಾಸ್ತಿ ಆಗುತ್ತೆ. ಕಾನೂನು ಸುವ್ಯವಸ್ಥೆ ತುಂಬ ಸುಧಾರಿಸ್ತಕ್ಕಂಥದ್ದು 2025ರಲ್ಲಿ ಇರುತ್ತೆ. ನಂತರ ಯುದ್ಧ ಭೀತಿ ಅಂತ ಕರೀತಾರೆ. ಸಾಧಾರಣವಾಗಿ ಮ್ಲೇಚ್ಛ ದೇಶ ಅಂದರೆ ನಮಗೆ ಫಾರಿನ್ ಕಂಟ್ರೀಸ್ ಏನು ತೋರಿಸುತ್ತೆ. ಈಗ ನೋಡ್ತಾ ಇದ್ದೀವಿ ಆಫ್ಘನಿಸ್ತಾನ ಆಗ್ಬೋದು, ಪಾಕಿಸ್ತಾನ ಆಗ್ಬೋದು, ಇಂಥ ಕಂಟ್ರೀಸಲ್ಲಿ ಏನು ನಡೀತಾ ಇದೆ ಯುದ್ಧ, ಆ ಯುದ್ಧ ಭೀತಿ ಜಾಸ್ತಿ ಉಂಟಾಗಿ ಕಾರಣ ಏನಂದರೆ ಜಲತತ್ವ ರಾಶಿಯಲ್ಲಿ ಕುಜನು ನೀಚನಾಗಿ ವಕ್ರನಾದ. ಅದೇ ರೀತಿ ಸಮಸಪ್ತಮಕ್ಕೆ ಬಂದಾಗ ಈ ವರ್ಷದಲ್ಲಿ ಯುದ್ಧ ಭೀತಿ ಜಾಸ್ತಿ ಉಂಟಾಗ್ತಕ್ಕಂತೆ ಮನಸ್ತಾಪಗಳು ಜಾಸ್ತಿ ಇರುತ್ತೆ. ಇನ್ನು ವಿಶೇಷವಾಗಿರ್ತಕ್ಕಂಥದ್ದು 2025ರಲ್ಲಿ ಏನಪ್ಪ ಅಂದರೆ ವರ್ಷ ಭವಿಷ್ಯದಲ್ಲಿ ಬ್ರಹ್ಮಜ್ಞಾನ ಅಂತ ಕರೀತಾರೆ. ಅಂದರೆ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳಿದ್ರು. ನಾವು ಈಗೆಲ್ಲ ಏನು ಮಾಡ್ತಾ ಇದ್ದೀವಿ, ಜೀವನೋಪಾಯಕ್ಕೋಸ್ಕರ ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ತನಕ ಒತ್ತಡದಲ್ಲೇ ಬದುಕ್ತಾ ಇದ್ದೀವಿ. ಹಾಗಾಗಿ ಈ ಒತ್ತಡದ ಜೀವನದಿಂದ ಏನಾಗುತ್ತೆ ಅಂತಂದರೆ ಯೋಗ ಮತ್ತು ಬ್ರಹ್ಮಜ್ಞಾನಿಗಳು ಉಟ್ಕೊಳ್ತಕ್ಕಂಥದ್ದು ಆಗುತ್ತೆ. ಅವಧೂತರಾಗ್ಬೋದು, ಸ್ವಾಮೀಜಿಗಳಾಗ್ಬೋದು. ಬ್ರಹ್ಮಜ್ಞಾನ ಅಂತಂತಂದರೆ ಈ ತತ್ವಶಾಸ್ತ್ರ ಬೋಧನೆಗಳಾಗ್ಬೋದು, ಯೋಗಕ್ಕೆ ಸಂಬಂಧಪಟ್ಟಿದ್ದಾಗ್ಬೋದು, ಅಥವಾ ತಂತ್ರವಿದ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಈ ವರ್ಷದಲ್ಲಿ. ನಂತರ ಈ ವಿಶೇಷವಾಗಿ ಏನಪ್ಪ ಅಂತಂದರೆ ಭೂ ಅವ್ಯವಹಾರ ಅಂತ ಹೇಳ್ತಾರೆ. ಈ ಭೂ ಅವ್ಯವಹಾರ ಯಾವ್ಯಾವ್ದು ಜಾಸ್ತಿ ಮಾಡಿರ್ತಾರೋ ಆ ಭೂ ಅವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು ತುಂಬ ಕೇಸುಗಳು ಆಚೆ ಬರ್ತಕ್ಕಂಥದ್ದಾಗತ್ತೆ. ಅದರಲ್ಲೂ ಮಾರ್ಚ್ ತಿಂಗಳು ತುಂಬ ಹೆಚ್ಚಿನ ಮಟ್ಟದಲ್ಲಿ ನೋಡಿ ನಮಗೆ ಫಿಲ್ಮ್ ಫೀಲ್ಡಿಗೆ ಸಂಬಂಧಪಟ್ಟಿದ್ದ ಶುಕ್ರ ಆಗಬಹುದು. ಅದೇ ರೀತಿಯಾಗಿ ರಾಹು ಶನಿಗಳು ತೋರಿಸ್ತಕ್ಕಂಥದ್ದು ಕೇತು ಸ್ಫೋಟಕಾರಕ ಅಂತ ಕರೀತಾರೆ. ನಂತರ ಶನಿಯನ್ನು ಏನು ಹೇಳ್ತಾರೆ ಅಂದರೆ ಕಾನೂನು ಸುವ್ಯವಸ್ಥೆ ಕಾಪಾಡ್ತಾರೆ, ದಂಡಾಧಿಕಾರಿ ಅಂತ ಕರೀತಾರೆ ಶನಿಯನ್ನು. ಇಷ್ಟೂ ಜನ 6 ಗ್ರಹಗಳು ಒಂದೇ ಮನೆಯಲ್ಲಿ ಸೇರೋದ್ರಿಂದ ಒಂದು ಪ್ರಕೃತಿ ಕೋಪ ಜೊತೆಗೆ ತಪ್ಪು ಮಾಡೋರಿಗೆ ದಂಡನೆ ಉಂಟಾಗ್ತಕ್ಕಂಥದ್ದು ಈ ವರ್ಷದಲ್ಲಿ ಇರುತ್ತೆ. ಇನ್ನು ವಿಶೇಷವಾಗಿ ಪ್ರಕೃತಿ ವಿಕೋಪ ತಗೊಂಡಾಗ ಜಲತತ್ವ ರಾಶಿಯಲ್ಲಿ ಕೂಜನ ನೀಚನಾಗಿರೋದ್ರಿಂದ ನಾವು ಹಾಕಿರ್ತಕ್ಕಂಥ ಕುಂಡಲಿಗೆ ಚಿಕ್ಕ ಮಕ್ಕಳು ಈ ನದಿ ತೀರ, ಸಮುದ್ರ ಇಂಥ ಜಾಗಗಳಲ್ಲಿ ಮಕ್ಕಳನ್ನು ಜಾಸ್ತಿ ಕರ್ಕೊಂಡು ಹೋಗಬಾರ್ದು ಈ ವರ್ಷ. ಅದಕ್ಕೆ ಶನಿಯ ದೃಷ್ಟಿ ಇದ್ದಾಗ ಏನಾಗುತ್ತೆ ಅಂತಂದರೆ ಸಾಧಾರಣವಾಗಿ ಮಕ್ಕಳು ವಿಶೇಷವಾಗಿ ತುಂಬ ಅಪಘಾತಗಳಿಗೀಡಾಗ್ತಕ್ಕಂಥದ್ದು. ಎರಡನೇದು ಬಂದು ಪ್ರಕೃತಿ ವಿಕೋಪ ಸೂಚಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂತಂದರೆ ಅಗ್ನಿ ಅನಾಹುತಿಗಳು ಜಾಸ್ತಿ ಉಂಟಾಗ್ತಕ್ಕಂಥದ್ದಾಗತ್ತೆ. ನೀರಿನಿಂದ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಇಡೀ ಪ್ರಪಂಚಕ್ಕೆ. ಹಾಗಾಗಿ ಇದಿಷ್ಟು ಕೂಡ ಮಾರ್ಚ್ ತನಕ ಹೇಳ್ತಕ್ಕಂಥ ಈ ಭವಿಷ್ಯ ಆಗಿರುತ್ತೆ. ಯಾಕೆಂದರೆ ಮಾರ್ಚ್ ತಿಂಗಳಲ್ಲಿ ಶನಿ ಬದಲಾವಣೆ, ಶನೇಶ್ವರ ಬದಲಾವಣೆ ಆದಮೇಲೆ ಕುಂಭರಾಶಿಯಿಂದ ಮೀನ ರಾಶಿಗೆ ಬಂದಾಗ ಅದೊಂದು ಸಂಚಿಕೆಯನ್ನು ಮಾಡೋಣ. ಅದರ ಜೊತೆಯಲ್ಲಿ ವೃಷಭದಿಂದ ಮಿಥುನ ರಾಶಿಗೆ ಗುರು ಬದಲಾವಣೆ ಆದಮೇಲೆ ಅದನ್ನು ವಿಶೇಷ ಸಂಚಿಕೆ ಆಗುತ್ತೆ.
ಇವಾಗ ನಾವು ಹೇಳ್ತಾ ಇರ್ತಕ್ಕಂಥದ್ದು ಏನಿದೆ ಅದಿಷ್ಟು ಕೂಡ ಕೇವಲ ಮಾರ್ಚ್ ತಿಂಗಳ ತನಕ ಮಾತ್ರ. ಮಾರ್ಚ್ ನಂತರ ಮತ್ತೆ ಹೊಸ ಪಂಚಾಂಗ, ಹೊಸ ವರ್ಷ ಭವಿಷ್ಯವನ್ನು ಮಾಡ್ತಕ್ಕಂಥ ಇರುತ್ತೆ. ಈ 3 ತಿಂಗಳು ನಡ್ತಕ್ಕಂಥ ಗೋಚಾರ ಫಲವನ್ನು ತಿಳಿಯುತ್ತೆ. ಮುಂದೆ ನಾವು ನೋಡೋದಾದರೆ ಈ ವಿಶ್ವಾವಸುನಾಮ ಅಂತ ಆರಂಭ ಆಗುತ್ತೆ, ವಿಶ್ವಾವಸುನಾಮ ಅಂತ. ಹಾಗಾಗಿ ಸ್ನೇಹಿತರೆ, ವಿಶೇಷವಾಗಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಶಾಸ್ತ್ರಗಳಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳಲ್ಲಿ ನಿರಾಸಕ್ತಿ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಆದ್ದರಿಂದ ನಾವು ಧರ್ಮವನ್ನು ನಾವು ಕಾಪಾಡಿದ್ರೆ ಆ ಧರ್ಮ ನಮ್ಮನ್ನು ಕಾಪಾಡ್ತಕ್ಕಂಥದ್ದು ವಿಷಯ.